ಚಿಕ್ಕಮಗಳೂರಲ್ಲಿ ಒಟ್ಟು 41 ಲೊಕೇಶನ್ಸಲ್ಲಿ ನಾವು ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಆ್ಯಂಡ್ ಇದು ಎಲ್ಲ ಹೈ ರೆಸೊಲ್ಯೂಷನ್ AI ಕ್ಯಾಮ್ರಾಸನ್ನು ಇನ್ಸ್ಟಾಲ್ ಮಾಡಿರೋಂಥದ್ದು. ಫಸ್ಟ್ ಆಫ್ ಆಲ್ ಇದೇನು ಮಾಡುತ್ತೆ, ಈಚ್ ಆ್ಯಂಡ್ 24/7 ಡೇ ಆ್ಯಂಡ್ ನೈಟ್ ಯಾವುದೇ ವೆಹಿಕಲ್ಲು ಯಾವುದೇ ವ್ಯಕ್ತಿ ಓಡಾಡ್ತಾ ಇದ್ರೂ ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಜೊತೆಗೆ ನಮಗೆ ರೆಕಾರ್ಡ್ ಆಗೋದು ಒಂದೇ ಅಲ್ಲ, ಆ ವಿಡಿಯೋ ಡಾಟಾಬೇಸ್ ತಗೊಂಡು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡುತ್ತೆ ಅಂದರೆ, ಅದರಲ್ಲಿ ಬರೋಂಥ ವೆಹಿಕಲ್ ಅವನು ಹೆಲ್ಮೆಟ್ ಹಾಕಿದಾನ, ಅಕಸ್ಮಾತ್ ಕಾರಲ್ಲಿ ಸೀಟ್ ಬೆಲ್ಟ್ ಹಾಕಿದಾರಾ, ತ್ರಿಬಲ್ ರೈಡಿಂಗ್ ಮಾಡ್ತಾ ಇದ್ದಾರಾ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದಾರಾ, ಅಥವಾ ಒನ್ ವೇಲ್ ಹೋಗ್ತಾ ಇದ್ದಾರಾ, ಸಿಗ್ನಲ್ ಜಂಪ್ ಮಾಡ್ತಾ ಇದ್ದಾರಾ, ಈ ಪ್ರತಿಯೊಂದು ಇನ್ಫಾರ್ಮೇಷನ್ ಆ ಇನ್ಸಿಡೆಂಟ್ಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಅಕಸ್ಮಾತ್ ಆ ಇನ್ಸಿಡೆಂಟ್ ಹೌದು ಅಂತ ಆದಾಗ ಆಟೋಮೆಟಿಕ್ಲಿ ಆ ವೆಹಿಕಲ್ ಯಾವುದು ಅಂತ ನಂಬರ್ ಪ್ಲೇಟನ್ನು ತಗೊಳುತ್ತೆ. ಆ ನಂಬರ್ ಪ್ಲೇಟನ್ನು ವಾಹನ ಡಾಟಾಬೇಸಿಂದ ಆ ವ್ಯಕ್ತಿ ಅದ್ರದ್ದು ಓನರ್ ಯಾರು ಅಂತ ಫೈಂಡ್ ಔಟ್ ಮಾಡಿ ಇಮ್ಮಿಡಿಯೇಟಾಗಿ ಚಲನ್ ಜನ್ರೇಟ್ ಆಗುತ್ತೆ. ಇಲ್ಲಿ ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಏನು ಇರಲ್ಲ, ಆಟೋಮೆಟಿಕ್ಕಾಗಿ ಸಿಸ್ಟಮೇ ಮಾಡೋಂಥದ್ದು. ಯಾರು ಈಗ ಮುಂಚೆ ಏನು ಮಾಡ್ತಾಯಿದ್ರು ನಮ್ಮ ಚಿಕ್ಕಮಗಳೂರಲ್ಲಿ ಅಂತಂದರೆ, ಪೊಲೀಸ್ ಇದ್ದಾರೆ ಅಂದಾಗ ಮಾತ್ರ ಇವರು ವೈಲೇಷನ್ಸನ್ನು ಅವಾಯ್ಡ್ ಮಾಡೋರು, ಕಡಿಮೆ ಮಾಡೋರು, ಅಥವಾ ಪೊಲೀಸೇ ಬಂದು ಹಾಕಬೇಕಾಗಿತ್ತು. ಈಗ ಪೊಲೀಸ್ ಮಾಡೋಂಥದ್ದು ಏನೂ ಇಲ್ಲ, ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡೋಂಥದ್ದು ಅಷ್ಟೇ. ಇನ್ನು ಉಳಿದಿರೋದು ಪ್ರತಿಯೊಂದು ಆಟೋಮೆಟಿಕ್ಕಾಗಿ ಆಗಿ ಅವ್ರ ಮನೆಗೆ ಚಲನ್ ಜನ್ರೇಟ್ ಆಗೋಂಥ ಕೆಲಸ ಆಗುತ್ತೆ. ಆ್ಯಂಡ್ ನಾಟ್ ಓನ್ಲಿ ಟ್ರಾಫಿಕ್ ವೈಲೇಷನ್ಸ್ ಒಂದೇ ಅಲ್ಲ, ಈ ಕ್ರೈಮ್ ಯಾವುದೋ ಒಂದು ಕ್ರೈಮ್ ಆಯಿತು ಆ ಟೈಮಲ್ಲೂ ನಮಗೆ ಫುಟೇಜ್ 24/7 ಸಿಗುತ್ತೆ. ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ವೆಹಿಕಲ್ ನಮಗೆ ನೋಟ್ ಆಗ್ತಾ ಇರಲ್ಲ, ಅರ್ಧಂಬರ್ಧ ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ಲೈಕ್ ಯಾವುದೋ ಕಾರ್ ಹೋಯಿತು, ಇನೋವಾ ಹೋಯಿತು, ಜಸ್ಟ್ ಬೈ ಇನೋವಾ ಕಾರ್ ಅಂತ ಸರ್ಚ್ ಮಾಡಿದರೆ ಡೇಟ್ ವೈಸ್ ಪರ್ಟಿಕ್ಯುಲರ್ ಎಷ್ಟು ಇನೋವಾ ಓಡಾಡಿದೆ, ಯಾವ್ಯಾವ ರೋಡಲ್ಲಿ ಓಡಾಡಿದೆ, ಅಥವಾ ಕಲರ್ ಯಾವುದೋ ರೆಡ್ ಕಲರ್ ಕಾರ್ ಹೋಯಿತು ಅಂತ ಹೇಳ್ತಾರೆ. ರೆಡ್ ಕಲರ್ ಕಾರ್ ಎಷ್ಟು ಹೋಯಿತು, ಯಾವ್ಯಾವ ದಿಕ್ಕಲ್ಲಿ ಹೋಯಿತು, ಯಾವ ಟೈಮಲ್ಲಿ ಹೋಯಿತು, ಅದು ಸಮೇತ ಐಡೆಂಟಿಫೈ ಆಗುತ್ತೆ. ಬರೀ 2 ವೀಲರಲ್ಲಿ ಹುಡುಕ್ಬೋದು. ಕೆಲವು ಸರಿ ಪಾರ್ಷಿಯಲ್ ನಂಬರ್ ಪ್ಲೇಟ್ ಹೇಳ್ತಾರೆ, KA01 KA18M ಅಂತ ಮಾತ್ರ ಹೇಳ್ತಾರೆ. ನಾವು ಬರೀ ಪಾರ್ಷಿಯಲ್ KA18M ಅಂತ ಅದನ್ನು ಹುಡುಕಿದ್ರು ನಮಗೆ ವೆಹಿಕಲ್ಗಳು ಸಿಗುತ್ತೆ. ಇಮೇಜ್ ಯಾವ ಮೂಮೆಂಟಲ್ಲಿ ಇದು ಪಾಸ್ ಆಗಿದೆ ವೆಹಿಕಲ್, ಅದರದ್ದು ಫುಟೇಜ್ ಆ್ಯಂಡ್ ಇಮೇಜ್ ಪ್ರತಿಯೊಂದು ನಾವು ಹುಡುಕಿ ತೆಗಿಬೋದು. 30 ಡೇಸ್ ತನಕ ವೀಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಇಮೇಜ್ಗಳೆಲ್ಲ ಆಲ್ಮೋಸ್ಟ್ 6 ಮಂತ್ಸ್ ತನಕ ನಮ್ಮ ಹತ್ರ ಡಾಟಾಬೇಸಲ್ಲಿ ಇರುತ್ತೆ. ಎಂಥ ಪಿಚ್ ಡಾರ್ಕ್ ಇರಲಿ, IR ಇರುತ್ತೆ, ಇಲ್ಯುಮಿನೇಟರ್ ಇರುತ್ತೆ. ಸೊ ನಮಗೆ ನೈಟಲ್ಲೂ ಸಮೇತ ವೆಹಿಕಲ್ಲು ಐಡೆಂಟಿಫೈ ಆಗುತ್ತೆ, ಪರ್ಸನ್ನು ಸಮೇತ ಐಡೆಂಟಿಫೈ ಆಗ್ತಾರೆ.